ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತ ಮುಂದೆ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನಾನು ಸಾರಕ್ಕಿಗೆ ಹೋಗಿದ್ದೆ. ಒಂದು ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೂವು ಬೇಕಾಯಿತು. ಅದಕ್ಕೆ ಹಾರ ತೊಗೋಬೇಡ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಹೋದೆ ಹಾರನೂ ಸಿಕ್ತು, ಚೆನ್ನಾಗಿರೋದು ಸಿಕ್ತು. ಅಂದರೆ ನಾನು ಹೋಗಿದ್ದು ಮಧ್ಯಾಹ್ನ ಒಂದು 3 ಗಂಟೆ, 3 ಸಮಥಿಂಗ್, ಒಂದು 3:30 ಇರ್ಬೋದು. ಹೋಗ್ಬಿಟ್ಟು ಬಂದೆ ಹಾರ ತಗೊಂಡು. ಆಮೇಲೆ ಎಲ್ಲಿಗೆ ಅಂತ ಹೇಳಿದ್ರೆ, ಆಮೇಲೆ ನಾನು ಹೋಗ್ತಾಯಿದ್ದೀನಿ ಸುಜುಕಿ ಶೋರೂಮ್ಗೆ. ಏಕೆ ಅಂತಂದರೆ ತುಂಬ ದಿನಗಳಿಂದ ಗಾಡಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೇ ಹೋಗ್ತಾ ಇದ್ದೀವಿ. ನಾವು ತೊಗೊತಾ ಇರೋದು ಕೋಣನಕುಂಟೆ ಕ್ರಾಸಲ್ಲಿರೋ ಕನಕಪುರ ರೋಡಲ್ಲಿ ಹತ್ರ ಇರೋ ಸುಜುಕಿ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಇದು ಫೋರಮ್ ಮಾಲ್ ಇದೆಯಲ್ಲ, ಅಲ್ಲಿ ಬರುತ್ತೆ. ಅಲ್ಲಿ ಒಂದು 100 ಮೀಟರ್ಸ್ ಅನಿಸುತ್ತೆ. 100 ಮೀಟರ್ಸ್ ಹತ್ರ ಹೋದರೆ ರೈಟ್ ಸೈಡಲ್ಲೇ ಇದೆ. ಇದು ನನ್ನ ತಮ್ಮ ಮತ್ತು ನನ್ನ ಮಮ್ಮಿ ಒಂದು ಗಾಡೀಲಿ ಬಂದ್ವಿ. ನಾವು ಮತ್ತು ನಮ್ಮ ನೈಬರ್ ಒಂದು ಗಾಡೀಲಿ ಹೋದ್ವಿ. ಇವ್ರು ನಮ್ಮ ನೈಬರ್ ಮತ್ತು ಅವ್ನು ನನ್ನ ಮಗ, ಚಿಕ್ಕ ಮಗ. ನನ್ನ ತಮ್ಮ ನಮ್ಮ ಮಮ್ಮಿನ ಬಿಟ್ಬಿಟ್ಟು ಹೋಗ್ಬಿಟ್ಟ. ಅವ್ನಿಗೆ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೇ ನಾನು, ನಮ್ಮ ಮಮ್ಮಿ ಮತ್ತು ನಮ್ಮ ನೈಬರ್ 3 ಜನ ಹೋಗ್ಬಾರ್ದಲ್ವ, ಅದಕ್ಕೋಸ್ಕರ ನನ್ನ ಮಗನೂ ಕರ್ಕೊಂಡ್ವಿ ಹೋಗಿದ್ವಿ. ನೋಡಿ, ಇದೇ ತೋರಿಸ್ತಾ ಇದೆಯಲ್ಲ ಗಾಡಿ, ಗ್ರೀನ್ ಕಲರ್, ಇದನ್ನೇ ತೊಗೊಂಡಿರೋದು ನಾವು. ನಮ್ಮ ನೈಬರ್, ನಮ್ಮ ಅಂಕಲ್ ಇದ್ದಾರಲ್ಲ, ಅವರು ನಮ್ಮ ಮಮ್ಮಿಗೆ ಗಾಡಿ ಇದು ಹೇಗೆ ಏನು ಅಂತ ಹೇಳ್ತಾಯಿದ್ರು. ಯಾಕೆಂದರೆ ನಮ್ಮ ಗಾಡಿ ಬಗ್ಗೆ ಅಷ್ಟು ಗೊತ್ತಿಲ್ಲವಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಅಂಕಲ್ನ ಕರ್ಕೊಂಡು ಹೋಗಿದ್ವಿ. ಗಾಡಿ ಬಗ್ಗೆ ಚೆನ್ನಾಗಿ ಗೊತ್ತಿರೋರನ್ನ ಕರ್ಕೊಂಡು ಹೋದರೆ ಒಳ್ಳೇದಲ್ವ. ಅವರು ಏನು ಎತ್ತ ಅಂತ ವಿಚಾರಿಸ್ತಾರೆ, ಹೇಗೆ ಏನೇನು ಮೈಲೇಜ್ ಹೆಂಗಿದೆ, ರೇಟ್ ಹೆಂಗಿದೆ, ಎಷ್ಟು ಮೈಲೇಜ್ ಕೊಡುತ್ತೆ, ಅಥವಾ ಏನೇನು ಫ್ಯೂಚರ್ಸ್ ಇದೆ ಅಂತೆಲ್ಲ ಹೇಳ್ತಾರಲ್ವ. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಅದನ್ನೇ ನಮ್ಮ ಅಂಕಲ್ ಎಕ್ಸ್ಪ್ಲೈನ್ ಮಾಡ್ತವ್ರೆ. ನಮ್ಮ ಮಮ್ಮಿ ಹೇಳಿದರು ಫಸ್ಟಲ್ಲೇ, ಬೇರೆ ವೈಟು, ಕ್ರೀಮು ಆ ಥರ ತೊಗೋ, ಬ್ಲೂ ರೆಡ್ಡು ಏನೂ ತೊಗೋಬೇಡ ಅಂತ ಹೇಳಿಬಿಟ್ಟು ಹೇಳಿದರು. ಸರಿ ಅಂತ ಹೇಳಿದ್ರು. ಈ ಗಾಡಿನ ನಮ್ಮ ಮಮ್ಮಿ ಕೊಡಿಸ್ತಾ ಇರೋದು, ಈ ಗಾಡಿನ. ಅದಕ್ಕೆ ನಾವು ಇದು ಗ್ರೀನು ಹೊಸ ಮಾಡೆಲ್ ಚೆನ್ನಾಗಿದೆ ಅಂತ ಹೇಳಿದ್ರು, ಕಲರ್ ಎಲ್ಲನೂ. ಅದಕ್ಕೋಸ್ಕರ ಇಷ್ಟ ಆಯಿತು. ನನ್ನ ಗ್ರೀನ್ ಕಲರ್ ಕೂಡ ಆಗಿ ಬರುತ್ತೆ ನೋಡಿ. ಇದು ಆಯಿತು ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಆಮೇಲೆ ಗಾಡಿನೆಲ್ಲನೂ ಇದು ಕೊಡಬೇಕಲ್ವ, ಕೀ ಹ್ಯಾಂಡ್ ಓವರ್ ಮಾಡಬೇಕಲ್ವ, ಅದಕ್ಕೋಸ್ಕರ ಈ ಗಾಡಿನ ವಾಶ್ ಮಾಡ್ತಾ ಇದ್ದಾರೆ. ಏನೋ ಸಮಥಿಂಗ್ ಏನೋ ಹಾಕ್ತಾ ಇದ್ದಾರೆ, ಬಟ್ ಅದೇನು ಅಂತ ನನಗೆ ಗೊತ್ತಿಲ್ಲ, ಸಾರಿ. ಅದಕ್ಕೇ ಇದು ಮಾಡಿಬಿಟ್ಟು ಒರೆಸ್ತಾ ಇದ್ದಾರೆ ಎಲ್ಲರೂ. ನಮ್ಗೆ ಡೆಲಿವರಿ ಕೊಡೋಣ ಅಂತ ಹೇಳಿಬಿಟ್ಟು ಗಾಡಿ. ಇಲ್ಲಿ ನನ್ನ ಮಗ ಏನೋ ನಮ್ಮ ಮಮ್ಮಿ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾಯಿದ್ದ, ಗಾಡಿ ಚೆನ್ನಾಗಿ ಹಂಗೆ ಹೇಗೆ ಅಂತ ಹೇಳಿಬಿಟ್ಟು. ಗೊತ್ತಲ್ವ ನಿಮಗೆ, ಮಕ್ಕಳು 20 ಕ್ವಶನ್ ಕೇಳ್ತಾ ಇರ್ತಾರೆ. ನಮ್ಗೆ ಹೇಳಿ ಸಾಕಾಗ್ಬಿಡುತ್ತೆ, ಹಿಂಗೆ ಏನು ಅಂತ ಹೇಳಿ. ಅಂದರೆ ಸರ್ವಿಸ್ಸು ಚೆನ್ನಾಗಿತ್ತು, ನಂಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅವರು ಕ್ಲೈಂಟ್ನ ಹ್ಯಾಂಡಲ್ ಮಾಡೋ ರೀತಿ ಮತ್ತು ಎಕ್ಸ್ಪ್ಲೇನ್ ಮಾಡಿದ ರೀತಿ, ಏನು ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡಿದರು. ನಮಗೆ ಇಷ್ಟ ಆಯಿತು. ನಮಗೆ ಶ್ವೇತಾ ಅಂತ ಅಂದ್ಬಿಟ್ಟು ನಮಗೆ ಈ ಗಾಡಿ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಶ್ವೇತಾ ಅಂತ ಹೇಳಿಬಿಟ್ಟು. ಅವರು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಸರ್ವೀಸ್ ಕೊಟ್ಟರು. ಹೀಗೆ ಏನು ಗಾಡಿ ಯಾವ ಥರ ಬರುತ್ತೆ, ಏನೇನು ಬರುತ್ತೆ. ಮತ್ತು ನಾವಿದು ಡಿಸ್ಕ್ದು ತೊಗೊಂಡಿದ್ದೀವಿ. ಅಂದರೆ ಇದು ಬ್ಲೂಟೂತ್ದು ಬರ್ತಾಯಿತ್ತು, ಮತ್ತು ನಾವು ಬ್ಲೂಟೂತ್ದು ಬೇಡ ಅಂತ ಹೇಳಿಬಿಟ್ಟು, ನಾವು ಬ್ಲೂಟೂತ್ ಏನು ಅಷ್ಟು ಯೂಸ್ ಮಾಡಲ್ಲ, ಸುಮ್ಮನೆ ಎಲ್ಲ ಏನಕ್ಕೆ ಅಂತೇಳಿ ನಾವು ಡಿಜಿಟಲೇ ತೊಗೊಂಡಿದ್ದೀವಿ. ಇದನ್ನು ನಾವು ಡಿಜಿಟಲೇ ಬೇಕು ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಇದಕ್ಕೇನಂತಂದರೆ ಚಾರ್ಜ್ ಹಾಕ್ಕೋಬೋದು, ಮತ್ತು ಈ ಡಿಸ್ಕ್ ಅಂತ ಹೇಳ್ತಾರಲ್ಲ ಮುಂದ್ಗಡೆ ಬರೆಯೋದು ವೀಲಲ್ಲಿ, ಅದಿದೆ. ನನಗೆ ಗಾಡಿ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅಕಸ್ಮಾತ್ ನಾನು ಹೇಳೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಏನಾದ್ರು ಇದ್ದರೆ ದಯವಿಟ್ಟು ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಗಾಡಿ ಹ್ಯಾಂಡ್ ಓವರ್ ಮಾಡಿದ್ರು. ಹ್ಯಾಂಡ್ ಓವರ್ ಮಾಡಿ ನಮ್ಮ ಮಮ್ಮಿಗೆ ಹೇಳಿದೆ, ಗಾಡಿ ಸ್ಟಾರ್ಟ್ ಮಾಡು ಮಮ್ಮಿ ನೀನೇ ಅಂತ ಹೇಳಿಬಿಟ್ಟು. ಆದರೆ ಸ್ಟಾರ್ಟೇ ಆಗಿಲ್ಲ. ಯಾಕೆ ಅಂತಂದರೆ ಸ್ಟ್ಯಾಂಡ್ ಇದ್ದರೆ ಸ್ಟಾರ್ಟ್ ಆಗೋದಿಲ್ವಂತ, ನಮಗೆ ಗೊತ್ತಿಲ್ಲ. ಹೊಸ ಫ್ಯೂಚರ್ಸ್ ಏನೇನೋ ಬಿಟ್ಟವ್ರೆ. ಸ್ಟ್ಯಾಂಡ್ ತೆಗೆದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕಂತೆ. ಅದಕ್ಕೋಸ್ಕರ ನಮ್ಮ ಮಮ್ಮಿಗೆ ಹೇಳ್ತಿದ್ದೆ, ಕುತ್ಕೊಂಬ ನೀನೇ ಸ್ಟಾರ್ಟ್ ಮಾಡು, ಇದು ಮಾಡ್ಕೊ ಹೋಲಿ ಅಂತ ಹೇಳ್ಬಿಟ್ಟು. ನಮ್ಮ ಮಮ್ಮಿ ಗಾಡಿ ಓಡಿಸಲ್ಲ. ನಮ್ಮ ಮಮ್ಮಿಗೆ ತುಂಬ ಭಯ ಗಾಡಿ ಓಡ್ಸೋಕ್ಕೆ, ಅದಕ್ಕೇ ಗಾಡಿ ಓಡಿಸಲ್ಲ ನಮ್ಮಮ್ಮ.
ಹಂಗೂ ಓಲಿ ಕುತ್ಕೊಳ್ಳೋಮ್ಮ ಆಯಿತು ಅಂತಂದ್ಬಿಟ್ಟು ಗಾಡಿ ಮೇಲೆ ಕುಣ್ಸಿದ್ವಿ. ಹಂಗೂ ಭಯ ಪಟ್ಕೊಂಡೇನೆ ಕುತ್ಕೊಂಡ್ರು, ಎಲ್ಲಿ ಬಿದ್ದೋಗ್ಬಿಡ್ತೀನೋ ಏನೋ ಅಂತ ಅಂದ್ಬಿಟ್ಟು ಏನಾಗಲ್ಲ ಕುತ್ಕೋ ಅಂತ ಹೇಳಿದ್ವಿ. ಆಮೇಲೆ ಹಂಗೆ ಸಾಯಂಕಾಲ 6 ಗಂಟೆ ಒಳಗಡೆ ನಾವು ಪೂಜೆ ಮಾಡಿಸ್ಬೇಕಾಯಿತು. ಯಾಕಂದರೆ ರಾಹುಕಾಲನ ಯಮಗಂಟ ಕಾಲನೋ ಏನೋ ಇತ್ತು. ಇದು ನಾವು ಪೂಜೆ ಮಾಡಿಸಿದ್ದು ಬುಧವಾರ. ಸಾರಿ, ಇದು ಹತ್ತತ್ರ 1 ತಿಂಗಳಾಗ್ತಾಯಿದೆ ನಾವು ಗಾಡಿ ತೊಗೊಂಡು. ಇವಾಗ ಇದ್ರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕೆಲಸಗಳಿತ್ತು ಮತ್ತು ಒಂದೆರಡು ವೀಡಿಯೋ ಕ್ಲಿಪ್ಸ್ ಕೂಡ ಮಿಸ್ ಆಗಿಬಿಟ್ಟಿದ್ರು. ಅದಕ್ಕೋಸ್ಕರ ನಾನು ಹಾಕೋಕ್ಕಾಗಿರಲಿಲ್ಲ, ಸಾರಿ. ಆಮೇಲೆ ಹೋದ್ವಿ, ನಮ್ಮ ಮನೆ ಹತ್ರನೇ ಗಣೇಶನ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು. ನಾನು, ನನ್ನ ಮಕ್ಕಳು ಇಬ್ಬರು, ನಮ್ಮ ಮಮ್ಮಿ, ನಾವು 4 ಜನ ಹೋದ್ವಿ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಹೂನಾರ, ಅದನ್ನು ತೊಗೊಬರೋಕ್ಕೆ ಅಂತಲೇ ನಾನು ಸಾರಕ್ಕಿಗೆ ಹೋಗಿದ್ದೆ. ನಾನು ಮಲ್ಲಿಗೆ ಹಾರ ತೊಗೊಬರೋಣ ಅಂತ ಹೋಗಿದ್ದೆ, ಬಟ್ ತುಂಬ ಕಾಸ್ಟ್ಲಿ ಹೇಳ್ಬಿಟ್ರು. ಸರಿ, ಯಾವುದು ಹಾಕಿದ್ರೆ ಏನು ಅಂತ ಅಂದ್ಬಿಟ್ಟು ಮತ್ತೆ ನಂಗೆ ನೋಡಿದೆ, ಇದು ತುಂಬ ಇಷ್ಟ ಆಯಿತು. ಇನ್ನೊಂದು ಕೊಟ್ಟಿದ್ದರು, ಅದು ತುಂಬ ದೊಡ್ಡ ಹಾರ, ತುಂಬ ಚೆನ್ನಾಗಿತ್ತು. ಅದು ಕಾರ್ಗಂತೆ. ನಾನು ಅದನ್ನು ತೊಗೊಂಬಿಟ್ಟಿದ್ದೆ. ಆಮೇಲೆ ಅವ್ರು ಕೇಳಿದ್ರು ಯಾವುದಕ್ಕೆ ಅಂತ. ನಾವು 2 ವೀಲರ್ಗೆ ಅಂತ ಹೇಳಿದ್ಕೆ, ಮೇಡಮ್ ಅದು ಬೇಡ, ತುಂಬ ದೊಡ್ಡದು, 2 ವೀಲರ್ಗೆಲ್ಲ ಆಗಲ್ಲ, ಕಾರ್ಗೆ ಹಾಕೋದು, ನೀವು ಇದರಲ್ಲಿ ಯಾವ್ದಾರ ನೋಡಿ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ಇದೇ ಇಷ್ಟ ಆಯಿತು, ಫ್ರೆಶ್ ಆಗಿತ್ತು. ಸರಿ ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ತೊಗೊಬಂದೆ. ಆಮೇಲೆ 5 ಕಾಲು ಇರ್ಬೋದು ಅನಿಸುತ್ತೆ, 5 ಕಾಲಷ್ಟರಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಗಣೇಶನ ದೇವಸ್ಥಾನಕ್ಕೆ. ಒಬ್ಬರೊಬ್ಬರು ಹೇಳಿದ್ರು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಂತ ಹೇಳಿದ್ರು. ಒಬ್ಬರೊಬ್ಬರು ಹೇಳಿದ್ರು ಆಂಜನೇಯನಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದೇ ದೇವ್ರು ಹೇಳ್ತಾರಲ್ಲ, ದೇವರು ಒಬ್ಬ ನಾಮ ಹಲವು ಅಂತ, ಅದಕ್ಕೆ ಯಾವುದ್ರಲ್ಲಿ ಮಾಡಿಸಿದ್ರೆ ಏನು ಅಂತ ಅಂದ್ಬಿಟ್ಟು ಆ ದೇವ್ರಿಗೂ ಮಾಡಿಸೋಣ. ಇನ್ನೊಂದ್ಸತಿ ದೇವಸ್ಥಾನಕ್ಕೆ ಹೋದರೆ ಏನು ದೇವ್ರಿಗೆ ಮಾಡಿಸಿದ್ರೆ ಏನು ಪೂಜೆ ಏನು ಇದಾಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು, ಸದ್ಯಕ್ಕೆ ಟೈಮ್ ಮುಗಿಯೋ ಅಷ್ಟರಲ್ಲಿ ಇಲ್ಲೇ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ಇದಕ್ಕೆ ಹೋದ್ವಿ, ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿ ಅವರು ಓಂ ಮತ್ತು ವಿಭೂತಿದು ಪಟ್ಟೆ ಏನು ಹೇಳ್ತಾರೆ ಅದನ್ನು ಹಾಕ್ತಾಯಿದ್ದಾರೆ ದೇವ್ರಿಗಿದು ಗಾಡಿಗಳಿಗೆಲ್ಲನೂ. ಅಂದರೆ ಫಸ್ಟ್ ಟೈಮ್ ತೊಗೊತಿದ್ರೆ ಪೂಜೆ ಮಾಡಿಸ್ಲೇಬೇಕಲ್ಲ, ಅದೊಂದು ಸೆಂಟಿಮೆಂಟ್ ಇರುತ್ತಲ್ಲ, ಹೊಸ ಗಾಡಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸ್ಲೇಬೇಕು. ಅದು ನಮಗೆ ದೇವ್ರ ಥರ ಅಲ್ವಾ, ಅದು ಪೂಜೆ ಮಾಡಿಸ್ಬೇಕಲ್ವ. ಸರಿ ಆಯಿತು ಅಂತ ಹೋದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮನಸ್ಸು ತೃಪ್ತಿ ಆಯಿತು ಪೂಜೆ ಮಾಡಿಸಿದ್ದು. ಆಮೇಲೆ ನಮ್ಮ ಮಮ್ಮಿ ಕೈಲೂ ಪೂಜೆ ಮಾಡಿಸಿದ್ರು. ಆಮೇಲೆ ನಾನು ಪೂಜೆ ಮಾಡಿದೆ, ನಮ್ಮ ಮಮ್ಮಿ ಪೂಜೆ ಮಾಡಿದ್ರು, ನನ್ನ ಮಕ್ಕಳಿಬ್ಬರು ಪೂಜೆ ಮಾಡಿದ್ರು. ಆಮೇಲೆ ಇವ್ರ ಮಂತ್ರಗಳಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಕಾಯೆಲ್ಲ ಹೊಡೆದು ದಿಷ್ಟಿ ಎಲ್ಲ ಇದು ಮಾಡಿದ್ರು. ನನ್ನ ವೀಡಿಯೋದಲ್ಲಿ ಯಾಕೆ ಬಂದಿಲ್ಲ ಅಂತಂದರೆ ಈ ಕ್ಲಿಪ್ಪಲ್ಲಿ ಅದು ತಟ್ಟೆ ಎಲ್ಲ ನನ್ನ ಕೈಗೆ ಕೊಟ್ಟಿದ್ರು, ಅದಕ್ಕೋಸ್ಕರ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಪೂಜೆ ಎಲ್ಲ ಆದಮೇಲೆ ಒಂದು ರೌಂಡು ಹೋಗ್ಬಿಟ್ಟು ಬನ್ನಿ, ಆಮೇಲೆ ದೇವರಿಗೆ ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಇದು ಮಾಡಿದೆ. ಅವ್ರನ್ನ ಕೇಳಿದೆ ಹೆಂಗೆ ಹೋಗಬೇಕು ಏನು ಅಂತ ಕೇಳಿದೆ ಅವ್ರನ್ನ, ರೌಂಡ್ ಹೋಗಿ ಅಂತ. ಅವ್ರು ಹೇಳಿದ್ರು ದೇವಸ್ಥಾನದ ಮುಂದೆನೇ ಒಂದು ರೌಂಡು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ದೇವಸ್ಥಾನದ ಮುಂದೆನೇ ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ. ಹಂಗೂ ನನ್ನ ಮಗ ವೀಡಿಯೋ ಮಾಡ್ಕೊಂಡಿದ್ದಾನೆ, ನಾನು ವೀಡಿಯೋ ಕ್ಯಾಪ್ಚರ್ ಮಾಡು ಅಂತ ಹೇಳಿದೆ. ಯಾಕೆಂದರೆ ಇದೆಲ್ಲ ಒಂದು ಮೆಮೊರೀಸ್ ಅಲ್ವ, ನಮಗೆ ನೋಡ್ತಿದ್ರೆ ಖುಷಿ ಆಗುತ್ತೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಒಂದು ರೌಂಡ್ ಅಲ್ಲಿ ತನಕ ಹೋಗ್ಬಿಟ್ಟು ರಿಟರ್ನ್ ಬಂದೆ. ನನಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ನನಗೆ ಗ್ರೀನ್ ಫೇವ್ರೇಟ್ ಕಲರ್, ಮತ್ತು ನನ್ನ ರಾಶಿಗೂ ನನ್ನ ಹೆಸ್ರಿಗೂ ತುಂಬ ಚೆನ್ನಾಗಿ ಆಗಿಬರುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಪೂರ್ತಿ ಗ್ರೀನೇ ಸಿಕ್ತಲ್ವ, ಖುಷಿ ಆಯಿತು. ಆಮೇಲೆ ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಸತಿ ಬಂದು ಗಾಡಿಗೂ ಪೂಜೆ ಮಾಡಿದ್ರು. ಆಮೇಲೆ ಸ್ವಲ್ಪ ಕ್ಲಿಪ್ಸ್ ಆ ಕಡೆ ಈ ಕಡೆ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಆಯಿತು ಅಂತ ಹೇಳಿಬಿಟ್ಟು ಪೂಜೆ ಮಾಡಿದ್ರಲ್ವ, ಖುಷಿ ಆಯಿತು ಒಂಥರ. ಗಾಡಿ ತೊಗೋಬೇಕು ಅಂತ ತುಂಬ ದಿನದ ಕನಸಿತ್ತು. ಅಂದರೆ ನಮ್ಮದು ಫಸ್ಟೇ ಗಾಡಿ ಇದೆ, ಡಿಯೋ ಒಂದಿದೆ, ಆ್ಯಕ್ಟಿವಾ ಒಂದಿದೆ. ಬಟ್ ಇದು ಏನಕ್ಕೆ ಅಂತಂದರೆ ನಾನು ಗಾಡಿ ತೊಗೊಂಡು ಅಲ್ಲಿ ಇಲ್ಲಿ ಹೊರಟೋಗ್ಬಿಡ್ತೀನಲ್ವ, ನಂದು ಬ್ರೈಡಲ್ ಆರ್ಡರ್ಸ್ಗಳು ಬರುತ್ತೆ, ಅಥವಾ ಹುಡುಗರು ಸ್ಕೂಲ್ ಬಿಡೋಕ್ಕೆ ಅಲ್ಲಿ ಇಲ್ಲಿ ಹೊರಟೋಗ್ಬಿಟ್ರೆ ಮನೆ ಹತ್ರಕ್ಕೆ ಎಮರ್ಜೆನ್ಸಿಗೆ ಅಂತ ಒಂದು ಗಾಡಿ ಇರೋದಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಗಾಡಿ ಇದೆ, ಎಮರ್ಜೆನ್ಸಿಗೆ ಏನೇ ಒಂದು ಆಗ್ಬೋದು, ಹುಷಾರಿಲ್ಲದೆ ಆಗ್ಬೋದು, ಏನೇ ಒಂದು ಆಗ್ಬೋದು, ಟೈಮ್ ಸರಿಯಾಗಿ ನಾವಿಲ್ಲ ಅಂತಂದ್ರೂ ಬೇಕಾದ್ರೆ ಬೇರೆಯವ್ರ ಜೊತೆ ಆದರೂ ಒಂಚೂರು ಗಾಡಿ ಇದು ಮಾಡಿಯಪ್ಪ ಅಂತ ಹೇಳ್ಬಿಟ್ಟು ಅಥವಾ ಕರ್ಕೊಂಡು ಹೋಗ್ಬಿಟ್ಟು ಇದು ಮಾಡಿಸ್ಬೋದು. ಸರಿ ಇದಕ್ಕೇನೆ
ಸರಿ ಇರಲಿ ಅಂತ ಹೇಳ್ಬಿಟ್ಟು ಇದು ನೋಡಿದ್ವಿ. ಇಲ್ಲಿ ಆಮೇಲೆ ಸುಜುಕಿನ ನಾವು ಹೋಂಡಾ ಕಂಪ್ನಿಗೂ ಹೋಗಿದ್ವಿ. ಬಟ್ ಏನು ಅನಿಸ್ತು ಅಂದರೆ ನಮಗೆ ಹೋಂಡಾ ಆ್ಯಕ್ಚುಲಿ ಒಂದು ಆ್ಯಕ್ಟಿವಾ ಇದೆ ಅಲ್ವಾ, ಅದು ಹೋಂಡಾ ಇದರಿಂದ ತೊಗೊಂಡಿರೋದು. ನಮ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಇರೋದು ಏನಾದರೂ ಬೇಕು ಕಲರು ಅಂತ ಅನಿಸ್ತಾ ಇತ್ತು. ಹೋಂಡಾ ಶೋರೂಮಲ್ಲಿ ಆ್ಯಕ್ಟಿವ್ ಹೋಂಡಾದಲ್ಲಿ ಹೋಗಿದ್ದಾಗೆ ಈ ಥರ ಗ್ರೀನು ಇರಲಿಲ್ಲ. ಇದರ ಮಾಡೆಲ್ಲು ನೋಡೋಕ್ಕೆ ತುಂಬ ಸ್ಟೈಲಿಶ್ ಆಗಿದೆ. ಮಿರರು ಅಷ್ಟೇ ತುಂಬ ಚೆನ್ನಾಗಿ ಸ್ಟೈಲಿಶ್ ಆಗಿದೆ, ಇಷ್ಟ ಆಯಿತು. ಮತ್ತು ಇದು ಅಷ್ಟೇ, ಡಿಕ್ಕಿ ಅಂತ ಇದು ಅಲ್ಲಿ ಪ್ಯಾಸೇಜು ಕೂಡ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ, ಏನು ಬೇಕೋ ಸ್ಪೇಸ್ ಇದೆ. ಬಟ್ ಇನ್ನೊಂದು ಏನು ಅಂದರೆ ನಂಗೆ ಡಿಕ್ಕಿ ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಂದರೆ ಬೇರೆ ಥರದ್ದು ಆ್ಯಕ್ಟಿವಾ ಯೂಸ್ ಮಾಡಿ ಇದರ ಡಿಕ್ಕಿ ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ ನನಗೆ. ಹೋಗಿ ಹೋಗಿ ಕಲ್ತ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.